ಮಕ್ಕಳು ಜಾಸ್ತಿ ತುಂಟಾಟ ಮಾಡಿದ್ರೆ ಅವ್ರನ್ನ ತೊಗೊಂಡೋಗಿ ಸೀದಾ ಜೈಲ್ಗೆ ಹಾಕೋಕ್ಕೆ ಅಂತ ಒಂದು ದೊಡ್ಡ ಯೂನಿವರ್ಸಿಟಿ ಜೈಲ್ನೇ ಕಟ್ಸ್ಬಿಟ್ಟಿದ್ರು. ಈಗ ಫಿಲಾಸಫರ್ ವೆಗ್ ಹತ್ರ ಬಂದಿದ್ದೀವಿ. ಎಲ್ಲ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೇನಪ್ಪ ವಿಷಯ ಅಂದರೆ, ನಾನು ನಿಮ್ಮನ್ನ ಹೈಡೆಲ್ಬರ್ಗ್ ಸಿಟಿ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಜರ್ಮನಿಯಲ್ಲಿ ಸಮ್ಮರು, ಈಗ ಒಂದು 2-3 ಡೇಸಿಂದ ಟೆಂಪ್ರೇಚರ್ ಡ್ರಾಪ್ ಆಗಿದೆ. ಟೆಂಪ್ರೇಚರ್ ಹೊರಗಡೆ ತುಂಬಾ ಚೆನ್ನಾಗಿತ್ತು ಇವತ್ತು ವೆದರು. ಅದಕ್ಕೆ ನಿಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗೋಣ, ಒಂದು ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಹೀಗೆ ಹೋಗೋಕ್ಕಾಗುತ್ತಾ? ನಾನು ರೆಡಿಯಾಗಿ ನಿಮಗೆ ಸಿಗ್ತೀನಿ. ಅಷ್ಟರಲ್ಲಿ ನೀವ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ವಿಡಿಯೋಗಳನ್ನ ಪೋಸ್ಟ್ ಮಾಡೋಕ್ಕೆ. ಹಲೋ, ವೆಲ್ಕಮ್ ಬ್ಯಾಕ್. ನಾವು ಇವಾಗ ಹಾಫಲ್ಲಿ ಕೂತಿದ್ದೀವಿ, ಅಂದರೆ ಟ್ರೈನ್ ಸ್ಟೇಷನಲ್ಲಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟ್ರೈನ್ ಬಂದ ತಕ್ಷಣ ಹೊರಡ್ತಾ ಇರೋದೆ. ನಾವಿವಾಗ ಹೈಡೆಲ್ಬರ್ಗ್ ಸಿಟಿನ ರೀಚ್ ಆಗಿದ್ದೀವಿ. ಹೈಡೆಲ್ಬರ್ಗಲ್ಲಿ ಅಲ್ಸ್ಟಡ್ ಅನ್ನೋ ಜಾಗದಲ್ಲಿದ್ದೀವಿ. ಅಲ್ಸ್ಟಡ್ ಅಂದರೆ ಓಲ್ಡ್ ಟೌನ್ ಅಂತ. ಈ ಓಲ್ಡ್ ಟೌನಲ್ಲಿ ಒಂದು ಅದ್ಭುತವಾದ ಕ್ಯಾಸಲ್ ಇದೆ. ಆ ಕ್ಯಾಸಲ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿಗೆ ಹೋಗೋಣ. ನಾವಿವಾಗ ಅಲ್ಸ್ಟಡ್ನ ಒಂದು ಫೇಮಸ್ ಪೆಡೆಸ್ಟ್ರಿಯನ್ ಸ್ಟ್ರೀಟಲ್ಲಿದ್ದೀವಿ. ಈ ಪೆಡೆಸ್ಟ್ರಿಯನ್ ಸ್ಟ್ರೀಟು ಇಡೀ ಯುರೋಪ್ನಲ್ಲೇ ಅತ್ಯಂತ ಉದ್ದವಾದ ಸ್ಟ್ರೀಟ್ ಅಂತೆ. ಬನ್ನಿ ಈ ಸ್ಟ್ರೀಟಲ್ಲಿ ಏನೇನು ಅಂಗಡಿಗಳಿದೆ, ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ. ಹೈಡೆಲ್ಬರ್ಗ್ ಸಿಟಿ ಬಗ್ಗೆ ಹೇಳಬೇಕು ಅಂದರೆ, ಈ ಸಿಟಿನ ಸಿಟಿ ಆಫ್ ಹೆರಿಟೇಜ್, ಸಿಟಿ ಆಫ್ ರೊಮ್ಯಾಂಟಿಸಿಸಮ್ ಅಂತಲೂ ಹೇಳ್ತಾರೆ. ಮತ್ತು ಈ ಸಿಟಿ ಹಬ್ ಆಫ್ ಆರ್ಟ್ಸ್ ಆ್ಯಂಡ್ ಲಿಟ್ರೇಚರ್ ಕೂಡ ಹೌದು. ಆದ್ದರಿಂದ ಯುನೆಸ್ಕೋ ಅವರು ಈ ಸಿಟಿಗೆ ಸಿಟಿ ಆಫ್ ಲಿಟ್ರೇಚರ್ ಅಂತಲೇ ಘೋಷಿಸಿದ್ದಾರೆ. ನೋಡಿ, ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಮಾರ್ತಾ ಇರ್ತಾರೆ ನೋಡಿ, ಅಲ್ಲಿ ಆ ಥರ ಏನೇನೋ ಮಾರ್ತಿದ್ದಾರೆ. ಕೀ ಬಂಚ್ ಅಂತೆ, ಪರ್ಸ್ ಅಂತೆ, ಎಲ್ಲ ಇದೆ ನೋಡಿ. ಹೈಡೆಲ್ಬರ್ಗ್ ಕ್ಯಾಸಲ್ಗೆ ಹೋಗೋ ದಾರಿಯಲ್ಲಿ ಹೈಡೆಲ್ಬರ್ಗ್ನ ಹಳೆಯ ಯೂನಿವರ್ಸಿಟಿ ಇದೆ. ಆದ್ದರಿಂದ ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಕ್ಯಾಸಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ನಾವಿವಾಗ ಬಂದು ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಹತ್ರ ಇದ್ದೀವಿ. ಈ ಯೂನಿವರ್ಸಿಟಿ 14ನೇ ಶತಮಾನದಲ್ಲಿ ಕಟ್ಟಿದ ಯೂನಿವರ್ಸಿಟಿ. 1300 ಸಮಥಿಂಗ್ ಏನೋ ಕಟ್ಟಿದ್ದಾರೆ ಆ ಟೈಮಲ್ಲಿ. ಇದು ಕಟ್ಟಿದ ಟೈಮಲ್ಲಿ ಮೇಯ್ನಾಗಿ 4 ಬ್ರ್ಯಾಂಚ್ ಇತ್ತು. ಲಾ, ಮೆಡಿಸಿನ್ನು, ಇನ್ನೊಂದು ಥಿಯಾಲಜಿ ಅಂತ ಒಂದಿತ್ತು, ಅದಾದಮೇಲೆ ಫಿಲಾಸಫಿ ಇತ್ತು. ಇವಾಗ ಇಲ್ಲಿ ಮೆಡಿಕಲ್ ಫೀಲ್ಡು ಸಿಕ್ಕಾಬಟ್ಟೆ ಫೇಮಸ್ ಇದೆ. ನಂದು ಹಳೆ ರೂಮ್ಮೇಟ್ಸ್ ಎಲ್ಲ ಎಷ್ಟೊಂದು ಜನ ಇಲ್ಲಿ ಬಂದು ವರ್ಕ್ ಮಾಡ್ತಿದ್ರು. ಅವ್ರು ಹೇಳ್ತಿದ್ರು ಸುತ್ತಮುತ್ತ ತುಂಬ ಏನೋ ಸ್ಟೇಟ್ ಆಫ್ ದಿ ಆರ್ಟ್ ರಿಸರ್ಚ್ ವರ್ಕ್ನೆಲ್ಲ ಇಲ್ಲಿ ನಡೆಸ್ತಾರೆ ಅಂತ. ಆ್ಯಂಡ್ ಈ ಯೂನಿವರ್ಸಿಟಿಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಒಂದಿದೆ, ಅದೇನು ಅಂತ ಮುಂದೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ನಮ್ಮ ಕಡೆ ಎಲ್ಲನೂ ಮಕ್ಕಳು ತುಂಟಾಟ ಮಾಡೋದು, ಕೀಟ್ಲೆ ಮಾಡೋದು, ಈ ಥರ ಎಲ್ಲ ಮಾಡಿದ್ರೆ ಸ್ಕೂಲು ಅಥವಾ ಕಾಲೇಜ್ ಕಡೆ ಏನು ಮಾಡ್ತಾರೆ, ಹಬ್ಬ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಅಪ್ಪ ಅಮ್ಮನ ಕರೆಸ್ತಾರೆ, ಇಷ್ಟ ಅಲ್ವಾ? ಬಟ್ ಇಲ್ಲಿ ಈ ಯೂನಿವರ್ಸಿಟಿಲಿ ಒಂದು ಹೊಸ ಥರ ಮಾಡಿದ್ರು. ಆಗಿನ ಕಾಲದಲ್ಲೇ ಮಕ್ಕಳು ಜಾಸ್ತಿ ತುಂಟಾಟ ಮಾಡಿದ್ರೆ ಅವ್ರನ್ನ ತೊಗೊಂಡೋಗಿ ಸೀದಾ ಜೈಲ್ಗೆ ಹಾಕೋಕ್ಕೆ ಅಂತ ಒಂದು ದೊಡ್ಡ ಯೂನಿವರ್ಸಿಟಿ ಜೈಲನ್ನೇ ಕಟ್ಸ್ಬಿಟ್ಟಿದ್ರು. ನೋಡಿ, ನಾನು ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದೇ ಆ ಹೈಡೆಲ್ಬರ್ಗ್ ಯೂನಿವರ್ಸಿಟಿಯ ಜೈಲು. ಇಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸ್ನ
ಎಷ್ಟು ಅವ್ರು ಗಲಾಟೆ ಮಾಡ್ತಾರೆ ಅಥವಾ ಅವ್ರು ಎಷ್ಟು ತೊಂದರೆ ಕೊಡ್ತಾರೆ, ಅದ್ರ ಮೇಲೆ ಇಲ್ಲಿ ತಿಂಗ್ಳುಗಟ್ಟಲೆ ವಾರಗಟ್ಟಲೆ 6 ತಿಂಗ್ಳುಗಟ್ಟಲೆ ಪ್ರಿಸನಲ್ಲಿ ಹಾಕಿ ಕೂಡಾಕ್ತಿದ್ರು. ಸೊ ಒಳಗಡೆ ಯಾವ ಥರ ಇದೆ ಬನ್ನಿ ನೋಡೋಣ. ಇವಾಗ ನಾವಿವಾಗ ಟಿಕೆಟ್ ತೊಗೊಂಡು ಒಳಗೆ ಬಂದ್ವಿ. ಕೀನು ಕೊಟ್ಟಿದ್ದಾರೆ ನೋಡಿ, ತಪ್ಪದ ಕೀ ಕೊಟ್ಟು ನಮ್ಮ ಬ್ಯಾಗ್ನೆಲ್ಲ ಲಾಕ್ ಮಾಡಿಸಿ ಕೊಟ್ಟಿದ್ದಾರೆ. ಸೊ ಪ್ರಿಸನ್ ಹೆಂಗಿದೆ ತೋರಿಸಿ ನೋಡಿ. ಸೊ ಈ ಪ್ರಿಸನ್ ಬಂದು 1823 ಕಟ್ಟಿದ್ದು. ಆ್ಯಂಡ್ 1911 ಈ ಪ್ರಿಸನಿಂದ ಏನು ಯೂಸ್ ಇಲ್ಲ, ಮಕ್ಕಳೆಲ್ಲ ಇದನ್ನು ಸ್ವಲ್ಪ ಜೋಕಾಗಿ ತೊಗೊಂಡ್ಬಿಟ್ರು ಅಂತ ಕ್ಲೋಸ್ ಮಾಡಿಬಿಟ್ರು. ಇಲ್ಲೆಲ್ಲ ಪೂರ್ತಿ ಸೆಲ್ಗಳೇ ಇರೋದು. ಬನ್ನಿ, ಪ್ರತಿಯೊಂದು ಸೆಲ್ಲಲ್ಲೂ ಇದೊಂದು ಆರ್ಟ್ ವರ್ಕ್ ಇದೆ. ಸೊ ಬೇಸಿಕಲಿ ಏನಂದರೆ ಅಲ್ಲಿ ಕೆಲವು ಫೋಟೋಗಳು ಕಾಣಿಸ್ತಾ ಇದೆ ನಿಮಗೆ ಅನಿಸುತ್ತೆ ನೋಡಿ. ಪ್ರತಿಯೊಂದು ಸೆಲ್ಲಲ್ಲೂ ಯಾವ್ಯಾವ ಸ್ಟೂಡೆಂಟ್ಸ್ ಇದ್ದರು ಅಂತ, ಯಾರ್ಯಾರ್ದು ಫೋಟೋ ಸಿಕ್ಕಿತ್ತು ಅವ್ರದ್ದೆಲ್ಲ ಫೋಟೋಸ್ನ ಅಲ್ಲಿ ಹಾಕಿ ಸೊ ಈ ಸ್ಟೂಡೆಂಟ್ಸ್ಗಳೆಲ್ಲ ಈ ಸೆಲ್ಲಲ್ಲಿ ಬಂದು ಪನಿಷ್ಮೆಂಟ್ ತೊಗೊಂಡು ಹೋದರು ಅಂತ ಹಾಕಿರೋದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲೇ ನೋಡಿ ತುಂಬ ಹಳೇ ಬೆಡ್ಡು, ಆಮೇಲೆ ಇದೆಯಲ್ಲ, ಇದು ಬಂದು ಹೀಟರ್ ಇದು. ಆ್ಯಂಡ್ ಅವ್ರಿಗೆ ಕೂತ್ಕೊಂಡು ಓದೋಕ್ಕೆ ಮಾಡೋಕ್ಕೆ ಅಂತ ಒಂದು ಟೇಬಲ್ಲು ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಒಂದು ಮಿನಿ ಹಾಸ್ಟೆಲ್ ಥರನೇ ಇದೆ ನೋಡೋಕ್ಕೆ ಇದು. ಬಟ್ ಇದು ಸ್ಟೂಡೆಂಟ್ ಪ್ರಿಸನ್ನು. ಸೊ ಇನ್ನೊಂದು ಸೆಕೆಂಡ್ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಈ ಪ್ರಿಸನ್ದು, ಈ ಗೋಡೆಗಳ ಮೇಲೆ ನೋಡ್ಬೋದು ನೀವು, ಇದೆಲ್ಲ ಆಗಿನ ಕಾಲದ ಸ್ಟೂಡೆಂಟ್ಸ್ಗಳು ಮಾಡಿರೋ ಆರ್ಟ್ ವರ್ಕ್ ಇದು. ಎಲ್ಲ ಕೂತ್ಕೊಂಡು ಫ್ರೀ ಟೈಮಲ್ಲಿ ನೀಟಾಗಿ ಕೂತ್ಕೊಂಡು ಕೆತ್ತಾ ಇದ್ರು. ಅಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ, ಎಲ್ಲರೂ ಒಂದೇ ಥರದ ರೆಡ್ ಟೋಪಿ ಹಾಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಈ ಪಿಕ್ಚರಲ್ಲಿ ಏನಂದರೆ ಆಗಿನ ಕಾಲದಲ್ಲಿ ಇವ್ರದ್ದೆಲ್ಲ ಒಂದೊಂದು ಗ್ಯಾಂಗ್ ಇರ್ತಿತ್ತು ಅಂದ್ಕೊಳ್ಳಿ ಸ್ಟೂಡೆಂಟ್ಸ್ದು. ಆ ಸ್ಟೂಡೆಂಟ್ಸ್ ಎಲ್ಲರೂ ಒಂದೇ ಥರದ್ದು ಟೋಪಿ ಹಾಕ್ಕೊಂಡು ಅವ್ರದ್ದು ಗ್ಯಾಂಗ್ ರೆಪ್ರೆಸೆಂಟೇಷನ್ ಒಂಥರ ಕಾಮನ್ ಕಾಸ್ಟ್ಯೂಮ್ ಇರ್ತಿತ್ತು. ಸೊ ಅದನ್ನು ಹಾಕ್ತಿದ್ರು, ಅದನ್ನೇ ಬಂದು ಇಲ್ಲೂ ಹಾಗೆ ಹಾಕ್ಬಿಟ್ಟಿದ್ರು ನೋಡಿ. ಇಲ್ಲಿ ಎಷ್ಟೊಂದು ಗ್ಯಾಂಗ್ಗಳು, ಸ್ಟೂಡೆಂಟ್ ಗ್ಯಾಂಗ್ಗಳು ಬಂದು ಹೋಗಿ ನಾವಿಲ್ಲಿ ಬಂದು ಹೋಗಿದ್ವಿ ಅಂತೇನೋ ಪ್ರೌಡಾಗಿ ಅವ್ರದ್ದು ಸಿಂಬಲ್ನ ಇಲ್ಲಿ ನೀಟಾಗಿ ಪೇಂಟ್ ಮಾಡಿಬಿಟ್ಟಿದ್ದಾರೆ ರೂಮ್ ಒಳಗೇನೆ. ಟಾಯ್ಲೆಟ್ ನೋಡೋ ಇಲ್ಲಿ. ಇದನ್ನು ಟಾಯ್ಲೆಟ್ ಅಂತ ಯಾರು ಗೆಸ್ ಮಾಡೋಕ್ಕಾಗಲ್ಲ ನೋಡಿ. ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಲ್ಲಿ ಮೇಲ್ಗಡೆ ಲಿಡ್ ಥರ ಇದೆ ನೋಡಿ, ಆ ಲಿಡ್ಡನ್ನು ತೆಗೆದ್ಬಿಟ್ಟು ಅಲ್ಲಿ ಟಾಯ್ಲೆಟ್ ಮಾಡ್ತಿದ್ರು. ಇಲ್ಲಿ ಇದೆ ನೋಡಿ, ಇದು ಸಿಸ್ಟಮ್ಮು. ದೋಸೆ ಮುಚ್ಚಳ ಥರ ಇದೆಯಲ್ಲ. ನೋಡಿದ್ರಲ್ಲ ಜೈಲ್ ಹೆಂಗಿತ್ತು ಅಂತ. ಇಂಡಿಯಾದಲ್ಲಿ ಈ ಥರ ಪ್ರಿಸನ್ ಏನಾದರೂ ಮಕ್ಳಿಗೆ ಮಾಡಿದ್ದಿದ್ರೆ ಹೇಗಿರ್ತಾಯಿತ್ತು ಮತ್ತು ಏನನ್ನು ಕ್ವಾಟ್ಲೆ ಮಾಡ್ತಾಯಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಬನ್ನಿ ಇವಾಗ ಕ್ಯಾಸಲ್ ಹತ್ರ ಹೋಗೋಣ. ಸೊ ಈ ಬೆಟ್ಟದ ಮೇಲಿರೋ ಕ್ಯಾಸಲ್ಗೆ ಹೋಗೋಕ್ಕೆ 2 ದಾರಿಗಳಿದೆ. ಒಂದು ಕೈಯಲ್ಲಿ ಶಕ್ತಿ ಇದೆ ಅಂದರೆ ಬೆಟ್ಟನ ಹತ್ಕೊಂಡೇ ಹೋಗ್ಬೋದು. ಇಲ್ಲ ಸ್ವಲ್ಪ ಲೇಸಿ ಆಗಿದ್ದೀವಿ ಅಂದರೆ ಇಲ್ಲಿ ಫೆರ್ನಿಕ್ಯುಲರ್ ಇದೆ, ಅಂದರೆ ಬೆಟ್ಟ ಹತ್ತೋ ಟ್ರೈನ್ ಇದು. ಸೊ ಆ ಟ್ರೈನು ನಮಗೆ ಮೇಲ್ಗಡೆ ಕ್ಯಾಸಲ್ವರೆಗೂ ಕರ್ಕೊಂಡೋಗಿ ಬಿಡುತ್ತೆ. ಸೊ ಅಲ್ಲಿಂದ ಹೇಳ್ಕೊಂಡು ಸೀದಾ ಕ್ಯಾಸಲ್ಗೆ ಹೋಗ್ಬೋದು. ಸೊ ನಾವಿವತ್ತು ಫೆರ್ನಿಕ್ಯುಲರಲ್ಲಿ ಹೋಗೋಣ ಅಂತ ಇವತ್ತು ಡಿಸೈಡ್ ಮಾಡಿದ್ದೀವಿ. ಸೊ ಬನ್ನಿ ಫೆರ್ನಿಕ್ಯುಲರ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ನಿಮಗೆ. ಇಲ್ಲಿ ಪ್ಯಾಲೇಸ್ ಒಳಗೆ ಹೋಗಬೇಕು ಅಂದರೆ ಟಿಕೆಟ್ ತೊಗೊಳ್ಬೇಕಾಗತ್ತೆ, ಮತ್ತು ಫೆರ್ನಿಕ್ಯುಲರಲ್ಲಿ ಹೋಗಬೇಕು ಅಂದ್ರೂ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಅದಕ್ಕೆ ಎರಡು ಒಂದರಲ್ಲೇ ಆ್ಯಡ್ ಆಗಿರುತ್ತೆ. ಇವಾಗ ಟಿಕೆಟ್ ತೊಗೊಳ್ತಾ ಇದ್ದೀವಿ. ನಾವು ಬೇಕು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಮೆಷಿನು, ಇಲ್ಲಿ ನಾವೇ ಕೂಡ ತೊಗೊಳ್ಬೋದು. ಇಲ್ಲಾಂದರೆ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹೋಗಿ ಟಿಕೆಟ್ ತೊಗೊಳ್ಬೋದು. ಬನ್ನಿ ಟಿಕೆಟ್ ತೊಗೊಳ್ಳೋಣ.
ನಾವಿವಾಗ ಫೆರ್ನಿಕ್ಯುಲರಿಂದ ಇಳಿದು ಹೈಡೆಲ್ಬರ್ಗ್ ಕ್ಯಾಸಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಕ್ಯಾಸಲ್ನ ಎಂಟ್ರೆನ್ಸ್. ಈ ಕ್ಯಾಸಲ್ಗೆ 800 ವರ್ಷದ ಇತಿಹಾಸ ಇದೆ. ಈ ಕ್ಯಾಸಲ್ನ 13ನೇ ಶತಮಾನದಲ್ಲಿ ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಾರೆ. ನಂತರ 16ನೇ ಶತಮಾನದಲ್ಲಿ ವಿಸ್ತಾರಗೊಳಿಸ್ತಾರೆ. ಮತ್ತು ಈ ಒಂದು ಕ್ಯಾಸಲ್ನ ರೆನಾಸೆನ್ಸ್ ಅನ್ನೋ ಒಂದು ಪಾಪ್ಯುಲರ್ ಸ್ಟೈಲ್ನಲ್ಲಿ ಕಟ್ಟಿರ್ತಾರೆ. ಇದನ್ನ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರೆ ಅಂದರೆ ಮುಂದೆ ಅದು ರೆನಾಸೆನ್ಸ್ ಅನ್ನೋ ಸ್ಟೈಲ್ಗೆ ಒಂದು ಪ್ರತೀಕವಾಗುತ್ತೆ. ಆಗಿನ ಕಾಲದಲ್ಲಿ ಪ್ಯಾಲೆಸ್ಟಿನೇಟ್ ಅನ್ನೋ ಪ್ರದೇಶದ ರೂಲರ್ಸ್ಗಳು ಇಲ್ಲಿ ವಾಸಿಸ್ತಿದ್ರಂತೆ. ನಾವಿವಾಗ ಹೈಡೆಲ್ಬರ್ಗ್ ಕ್ಯಾಸಲ್ನ ಫೋರ್ಟಿಕಾಲ್ ಇದ್ದೀವಿ. ಇಲ್ಲಿ ರಾಜ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಇದ್ದಂತೆ. ನಿಮಗೆ ಆ ವ್ಯೂನ ತೋರಿಸ್ತೀನಿ ನೋಡಿ. ಈ ಕೋಟೆಗೆ 30 ಇಯರ್ಸ್ ವಾರ್ ಟೈಮಲ್ಲಿ ದೊಡ್ಡದಾಗಿ ಹಾನಿಯಾಗುತ್ತೆ. 30 ಇಯರ್ಸ್ ವಾರ್ ಬಗ್ಗೆ ನಿಮ್ಗೆ ಯಾರಿಗಾರಿಗೂ ಗೊತ್ತಿಲ್ಲ ಅಂತಂದರೆ 30 ಇಯರ್ಸ್ ವಾರು ಇಲ್ಲಿನ ರಿಲಿಜಿಯನ್ಗಳ ಮಧ್ಯ ಭಿನ್ನಾಭಿಪ್ರಾಯದಿಂದ ಆದಂಥ ವಾರು. ಮತ್ತು 17ನೇ ಶತಮಾನದ ಕೊನೆಯಲ್ಲಿ ಮತ್ತೊಂದು ಫ್ರೆಂಚ್ ದಾಳಿ ನಡೆಯುತ್ತೆ. ಆ ಫ್ರೆಂಚ್ ದಾಳಿಯಲ್ಲಿ ಮತ್ತಷ್ಟು ಈ ಕೋಟೆಗೆ ಹಾನಿಯಾಗುತ್ತೆ. ನಾವಿವಾಗ ಹೈಡೆಲ್ಬರ್ಗ್ ಕ್ಯಾಸಲ್ನ ಒಳಗಿರುವ ಒಂದು ವೈನ್ ಸೆಲ್ಲರ್ಗೆ ಬಂದಿದ್ದೀವಿ. ಇದರಲ್ಲಿ 2 ವೈನ್ ಬ್ಯಾರಲ್ಗಳಿದೆ. ನನ್ನ ಹಿಂದೆ ಒಂದು ಬ್ಯಾರಲ್ ಕಾಣ್ತಾ ಇದೆ, ಇನ್ನೊಂದು ಬ್ಯಾರಲ್ ಒಳಗಿದೆ. ಈ ಬ್ಯಾರಲ್ಲು ಹಿಂದೆ ಇರೋ ದೊಡ್ಡ ಬ್ಯಾರಲ್ಗೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಚಿಕ್ಕ ಬ್ಯಾರಲ್ಲು ನೋಡ್ಬೋದು ನೀವು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಇನ್ನೊಂದು ದೊಡ್ಡ ವೈನ್ ಬ್ಯಾರಲ್ಲು. ನಾನು ನಿಮಗೆ ತೋರಿಸಿದ್ನಲ್ಲ ವೈನ್ ಬ್ಯಾರಲ್, ಆ ವೈನ್ ಬ್ಯಾರಲ್ ಮೇಲ್ಗಡೆನೆ ನಿಂತಿದ್ದೀವಿ. ಈ ವೈನ್ ಬ್ಯಾರಲ್ನ 1751ನಲ್ಲಿ ಕಾರ್ಲ್ ಥಿಯೋಡರ್ ರಾಜನ ಆಡಳಿತದ ಸಮಯದಲ್ಲಿ ಕಟ್ಸಿರೋ ಅಂಥದ್ದು. ಈ ವೈನ್ ಬ್ಯಾರಲ್ನ ಯಾಕಾಗಿ ಮಾಡಿದ್ರು ಅಂದರೆ ಸುತ್ತಮುತ್ತ ಈ ಹಳ್ಳಿಯಲ್ಲಿ ಇರೋ ಜನಗಳು ಬೆಳೆಸಿರೋ ಅಂಥ ದ್ರಾಕ್ಷಿನೆಲ್ಲ ಇಲ್ಲಿಗೆ ಸಪ್ಲೈ ಮಾಡಿ ಇಲ್ಲಿ ವೈನ್ ಮಾಡಿ ರಾಜಂಗೆ ಟ್ಯಾಕ್ಸ್ ರೂಪದಲ್ಲಿ ಕೊಡ್ತಾ ಇದ್ರಂತೆ. ಇಲ್ಲಿರೋ ವೈನ್ ಬ್ಯಾರಲಿಂದ ಡೈರೆಕ್ಟಾಗಿ ರಾಜಂಗೆ ವೈನ್ ಸಪ್ಲೈ ಆಗ್ತಿತ್ತಂತೆ. ಕ್ಯಾಸಲ್ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಇವಾಗ ಕೆಳಗೆ ಹೋಗೋಣ, ಬೆಟ್ಟದ ಕೆಳಗೆ ಅಂತ. ತುಂಬಾ ಹೊಟ್ಟೆ ಹಸಿತಾ ಇದೆ, ಏನಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾವು ಫೆರ್ನಿಯಲ್ಲಿ ಹೋಗೋಣ ಅಂತ ಬಂದಿದ್ದೀವಿ. ಕ್ಯೂ ನೋಡಿ ಎಷ್ಟು ಮಟ್ಟಿಗಿದೆ ಅಂತ. ನಡ್ಕೊಂಡೇ ಹೋಗ್ಬಿಡ್ಬೋದಿತ್ತೇನೋ. ಎಲ್ಲಿ ವೆಯ್ಟಿಂಗ್ ಟೈಮು ನಮ್ಮ ಕೆಳಗೆ ಹೋಗಿ 10 ನಿಮಿಷ ಅಷ್ಟೇ. ನಡ್ಕೊಂಡು ಹೋಗೋಕೆ ಒಂದು 15-20 ನಿಮಿಷ ಅನ್ಬೋದು. ನಾವು ಬೆಟ್ಟದ ಕೆಳಗಡೆ ಇಳ್ಕೊಂಡು ಬಂದ್ವಿ. ಇಲ್ಲೊಂದು ಟರ್ಕಿ ಶಾಪ್ ಕಾಣಿಸ್ತು. ತುಂಬ ಹೊಟ್ಟೆ ಶೀತ ಇತ್ತಲ್ಲ, ಹಾಗೆ ಇಲ್ಲಿ ಏನೋ ಸಿಗುತ್ತಾ ಅಂತ ನೋಡೋಕೆ ಬಂದ್ವಿ. ನೋಡೋಣ. ಏನೋ ಆರ್ಡ್ರ್ ಮಾಡಿದೆ ನಾನು. ಪಿಜ್ಜಾ ಮಾರ್ಗರೀಟಾ ಆರ್ಡ್ರ್ ಮಾಡಿದ್ದೀನಿ ಇಬ್ರಿಗೂ. ಸೊ ಇರೋದ್ರಲ್ಲಿ ಅದೊಂದೇ ತಿನ್ನೋ ಥರ ಇರೋದು, ಮಿಕ್ಕಿದ್ದೆಲ್ಲ ನಮ್ಮ ಕೈಲಂತೂ ತಿನ್ನೋಕ್ಕಾಗಲ್ಲ ಇಲ್ಲಿ. ಅದೇ ಅದೊಂದು ಸೊ ಕಷ್ಟ. ಫುಲ್ಲಿ ಇದೊಂದು ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ, ನನಗೆ ಗೊತ್ತಾಗುತ್ತೆ. ಪಿಜ್ಜಾ ಎಲ್ಲ ತಿಂದಾಯಿತು, ಊಟ ಎಲ್ಲ ಮಾಡಿಕೊಂಡು ಇವಾಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಯಾವುದಾದ್ರೂ ಐಸ್ ಕ್ರೀಮ್ ಅಂಗಡಿನ ಹುಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮುಂದಿನ ಡೆಸ್ಟಿನೇಷನ್ಗೆ ಹೋಗೋಣ ಬನ್ನಿ.
ನಾವಿವಾಗ ಕಾರ್ನ್ಮಾರ್ಕ್ ಅನ್ನೋ ಜಾಗದಲ್ಲಿದ್ದೀವಿ. ಈ ಕಾರ್ನ್ಮಾರ್ಕ್ಟು 1557 ಒಂದು ಹಾಸ್ಪಿಟಲ್ ಆಗಿತ್ತು. ಈ ಹಾಸ್ಪಿಟಲ್ನ 1881 ಡೆಮಾಲಿಷ್ ಮಾಡಿ ಒಂದು ಹೊಸ ಮಾರ್ಕೆಟ್ ಆಗಿ ಮಾಡಿದ್ರು. ಅದರ ಹೆಸರು ನ್ಯೂ ಮಾರ್ಕ್ಟ್ ಅಂತ. ಅದರಲ್ಲಿ ಹಾಲಾಗಲಿ ಅಥವಾ ಹರ್ಬ್ಸ್ ಆಗಲಿ ಮಾರ್ತಾಯಿದ್ರು. ನಂತರ ಇದನ್ನು ಕಾರ್ನ್ಮಾರ್ಕ್ಟ್ ಅಂತ ಹೆಸರನ್ನ ಕೊಟ್ಟರು. ನಾವಿವಾಗ ಅಲ್ಟೆಬ್ರೊಕೆ ಅಂದರೆ ಓಲ್ಡ್ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಈ ಬ್ರಿಡ್ಜ್ನ 1788 ಮೊದಲನೇ ಸತಿ ಚಾರ್ಲ್ಸ್ ಥಿಯೋಡರ್ ಅನ್ನೋ ರಾಜನ ಆಡಳಿತದ ಟೈಮಲ್ಲಿ ಕಟ್ಸಿರೋ ಅಂಥ ಬ್ರಿಡ್ಜು. ಇದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಇದಕ್ಕೂ ಕೂಡ ಏಟಾಗಿ ಮತ್ತೆ ಒಡೆದೋಗಿ ಮತ್ತೆ ಸೈನಿಕರ ಕೈಲಿ ಹೇಳಿ ಮತ್ತೆ ಪುನರ್ನಿರ್ಮಾಣ ಮಾಡಿಸಿದ್ರಂತೆ. ಈ ಬ್ರಿಡ್ಜು ಈ ಬದಿಯಿಂದ ಆ ಬದಿಗೆ ಕನೆಕ್ಟ್ ಮಾಡುತ್ತೆ. ಇದನ್ನು ವ್ಯವಹಾರಕ್ಕೋಸ್ಕರ ಉಪಯೋಗಿಸ್ತಾ ಇದ್ರಂತೆ ಆ ಸಮಯದಲ್ಲಿ. ಬನ್ನಿ ಬ್ರಿಡ್ಜ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಹಿಂಗೆ ಚೆನ್ನಾಗಿದೆ. ಬ್ಯೂಟಿಫುಲ್ ವ್ಯೂನ ನೋಡೋಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಜನ ಬರ್ತಾ ಇರ್ತಾರಂತೆ ವಿಸಿಟರ್ಸು. ಇವಾಗ ನಾವು ಇಲ್ಲೇ ಹತ್ತಿರದಲ್ಲಿ ಒಂದು ಫಿಲಾಸಫರ್ ವೆಗ್ ಅಂತ ಇದೆ. ಆ ಜಾಗಕ್ಕೆ ಹೋಗಿ ಅಲ್ಲಿಂದ ಸಿಟಿ ವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗ ಫಿಲಾಸಫರ್ ವೆಗ್ ಹತ್ರ ಬಂದಿದ್ದೀವಿ. ಈ ಫಿಲಾಸಫರ್ ವೆಗ್ದು ಸ್ಪೆಷಾಲಿಟಿ ಏನಂದರೆ, ನಾವು ನಿಮಗೆ ಯೂನಿವರ್ಸಿಟಿ ತೋರಿಸಿದ್ವಲ್ಲ, ಹೈಡಲ್ಬರ್ಗ್ ಯೂನಿವರ್ಸಿಟಿದು, ಅಲ್ಲಿ ಪ್ರೊಫೆಸರ್ಸ್ ಆಗಲಿ ಅಥವಾ ಫಿಲಾಸಫರ್ಸ್ಗಳೆಲ್ಲ ಈ ದಾರಿಲೇ ಹೋಗ್ತಾ ಇದ್ರಂತೆ. ಅದಕ್ಕೆ ನಾವು ಸ್ವಲ್ಪ ಈ ದಾರಿಲಿ ಹೋಗಿ ನಮ್ಮ ಫಿಲಾಸಫಿನೂ ನಮ್ಮ ಯೋಚನೆಗಳನ್ನೂ ಜಾಸ್ತಿ ಮಾಡ್ಕೊಳ್ಳೋಣ ಬನ್ನಿ. ಇದೇ ಗೈಸ್ ಫಿಲಾಸಫರ್ ವೆಗ್ಗಿಂದ ವ್ಯೂ. ಇದನ್ನ ನೋಡೋಕೆ ಅಲ್ಲಿಂದ ಹತ್ಕೊಂಡ್ಬಂದ್ವಿ. ಹತ್ಕೊಂಡು ಬಂದು ಕೂತಿದ್ದೀವಿ ಇಲ್ಲಿ ವ್ಯೂ ನೋಡಿಕೊಂಡು. ಇನ್ನೂ ಇದೆ ದಾರಿ, ಬಟ್ ನಾವು ಹೋಗಲಿಲ್ಲ. ಅಲ್ಲಿಂದನೂ ಅದೇ ವ್ಯೂ. ಇವ್ನು ಬಿಟ್ಟಿದ್ರೆ ಇನ್ನೂ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ, ಬಟ್ ಅಲ್ಲಿಂದನೂ ಸೇಮ್ ವ್ಯೂನೇ ಕಾಣಿಸೋದು. ಸೊ ಏನೂ ಯೂಸ್ ಇಲ್ಲ ಅಂತ ಅಲ್ಲಿಗೆ ಹೋಗಲಿಲ್ಲ. ಇಲ್ಲೇ ಕುತ್ಕೊಂಡ್ವಿ ರೆಸ್ಟ್ ಮಾಡಿಕೊಂಡು. ಇವತ್ತಂತೂ ಭರ್ಜರಿ ಎಕ್ಸಸೈಸ್ ಆಗಿದೆ. ಏನಿಲ್ಲ ಅಂದರೂ ಒಂದು 10 ಕಿಲೋಮೀಟ್ರ್ ಅಂತೂ ಆರಾಮಾಗಿ ನಡೆದಿವಿ. ಇನ್ನೂ ಜಾಸ್ತಿನೇ ನಡೆದಿದ್ದೀವಿ. ಸಿಕ್ಕಾಬಟ್ಟೆ ವಾಕ್ ಆಯಿತು, ಸುಸ್ತಾಯಿತು. ಸೊ ವ್ಲಾಗ್ ಎಂಡ್ ಮಾಡೋ ಟೈಮು ಆಯಿತು. ನಂಗೆ ಅನಿಸುತ್ತೆ ನಿಮಗೆ ಈ ಸಿಟಿ ಇಷ್ಟ ಆಗಿರಬಹುದು ಅಂತ. ಇಷ್ಟ ಆಗಿದ್ದರೆ ಗೊತ್ತಲ್ಲ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.